ಚಿಂತೆ ಇನ್ನು ಎದೆಯದೆ ಬೆಳಕ ತೋರಿ ನಡೆಸುವ ಯೋಗಿ ವರ್ಯನೇ. ದೀಪ, ಮಂಜುಳಾ, ಶ್ರೀನಾಥ್. ಅಶೋಕ, ಬೆಳಕ ತೋರಿ ನಡೆಸುವ ಯೋಗಿ ವರ್ಯನೇ. ಸರಿಯಾದ ಉತ್ತರ ಚಿತ್ರ. ದೀಪ 1977ರಲ್ಲಿ ಬಿಡುಗಡೆ ಆಯಿತು. ಮಂಜುಳಾ, ಅಶೋಕ್. ಸರಿಯಾದ ಉತ್ತರ ಅಶೋಕ್. ಅಕ್ಕಮಲ್ಲಿ 30 ಅಂತ ಯೋಚಿಸಿ ಸರಿಯಾಗಿ ಅದರ ರೂಲ್ಸ್ ಅನ್ನು ಕೇಳಿ ಕನ್ಫ್ಯೂಸ್ ಆಗಬೇಡಿ. ಲಾಸ್ಟ್ ರೌಂಡ್. ನೆಕ್ಸ್ಟ್ ಹೌದು ಅಂತ ಇದು 2 ಟೈಮ್ಸ್ ಆಗ್ತದೆ. ನಾವು ಚೀಟಿ ಕೊಡ್ತೀವಿ. ಚೀಟಿಯನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಅದರೊಳಗೆ ಹೆಸರು ಏನು ಇರ್ಬೋದು ಅನ್ಸಿರ್ಬೋದು ಅಂದರೆ ಅದರೊಳಗೆ ಥೀಮ್ ಆಕ್ಟರ್ ಅಂಡ್ ಆಕ್ಟ್ರೆಸ್, ನಟ ನಟಿಯರ ಹೆಸರು ಇರ್ಬೋದು. ಆ ಹಾಡನ್ನ ನೀವು ಅವರಿಬ್ಬರು ಇದ್ದಂತಹ ಸಿನಿಮಾನ ಹಾಡನ್ನ ಹಾಡಬೇಕು. 10 ಅಂಕಗಳು. ಸರಿನಾ? ಇದು 30 ಸೆಕೆಂಡ್. ಚೀಟಿ ನಿಮ್ಮ ಕೈಯಲ್ಲಿ ಬಂದ ಮೇಲೆ ಆ ಚೀಟಿಯಲ್ಲಿ ಇರುವಂತಹ ಆಕ್ಟರ್ಸ್ ಹೆಸರು ಹೇಳಿದ ಮೇಲೆ ಹಾಡ ಪ್ರಾರಂಭ ಮಾಡಬೇಕು. ಯೋಚನೆ ಮಾಡಿ. ಚೀಟಿ ಬಂದ ಮೇಲೆ 30 ಸೆಕೆಂಡುಗಳು. 30 ಸೆಕೆಂಡುಗಳು ಪಾಸ್ ಇಲ್ಲ. ಪ್ರತಿಯೊಬ್ಬರಿಗೂ ಚೀಟಿ ಬೇರೆಯವರಿಗೆ ಎಲ್ಲ ಚೀಟಿಗಳ ಬರ್ತವೆ. ಇದು ಡ್ಯುಯೆಟ್ ಸಾಂಗ್. ಫಿಲ್ಮ್ ಆಕ್ಟರ್ಸ್, ನಟ ನಟಿಯರ ಹೆಸರು ಬಂದಿರ್ತದೆ. ಅವರಿಬ್ಬರು ಹಾಡಿದಂತ ಗುಂಪು ಸ್ಪರ್ಧೆಗಳು. ಯಾಕಂದ್ರೆ ಆಡಿಯನ್ಸ್ ಬಂದಾರಲ್ಲ ಅವರಿಗೂ ಸ್ಪರ್ಧೆಗಳಾಗಬೇಕು ಅನ್ನೋ ಯೋಚನೆಯಿಂದ ನಾವು 2 ಸ್ಪರ್ಧೆಗಳನ್ನು ಇಟ್ಟಿದ್ದೀವಿ. ಆ 2 ಸ್ಪರ್ಧೆಗಳನ್ನು ನಡೆಸಲಾಗ್ತದೆ. ಅದನ್ನು ಮುಗಿಸ್ಕೊಂಡ ಮೇಲೆ 1 ಗಂಟೆ ಅಥವಾ 45 ನಿಮಿಷದಲ್ಲಿ ಸಭಾ ಕಾರ್ಯಕ್ರಮ ಇರ್ತದೆ. ಇದರಲ್ಲಿ ಗೆದ್ದವರಿಗೆ, ಅದರಲ್ಲಿ ಗೆದ್ದವರಿಗೆ ಎಲ್ಲವರಿಗೂ ಕೂಡ ನಾವು ಸಭಾ ಕಾರ್ಯಕ್ರಮದಲ್ಲಿ ಬಹುಮಾನವನ್ನು ಕೊಡ್ತೀವಿ. ಅದಲ್ಲದೆ ಇನ್ನೊಂದು ವಿಶೇಷ ಮಾಡ್ತಾ ಇದ್ದೀವಿ. ಪೌರ ಕಾರ್ಮಿಕರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿದ್ವಿ. ಆ ಪೌರ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿಯೂ ಕೂಡ ನೀವೆಲ್ಲರೂ ಭಾಗಿಯಾಗಬೇಕು. ಇದು ಮುಗಿದು ನಾವು ಸೋತ್ರಿ, ನಾವು ಮನೆಗೆ ಹೋಗ್ತೀವಿ ಅನ್ಬೇಡ್ರಿ. ಮತ್ತೆ ಈ ಅವಕಾಶ ನಿಮಗೆ ಸಿಗುವುದು ಕಷ್ಟ. ನಾವು ಸೇವಾ ಭಾರತಿಯಿಂದ ಇದನ್ನು ಮಾಡಿರೋದ್ರಿಂದ ನೀವೆಲ್ಲರೂ ಕೂಡ ಫುಲ್ ಎಲ್ಲ ಕಾರ್ಯಕ್ರಮವನ್ನು ಮುಗಿಸಿ 6 ಗಂಟೆಗೆ ಮನೆಯಲ್ಲಿ ಇರ್ತೀರಿ. ಚಿಂತೆ ಬೇಡ. ಸರಿನಾ? 4ನೇ ಹೋದ ಕಮಲೇಶ್ವರ ಸ್ಟಾರ್ಟ್ ಮಾಡ್ಬೋದಾ? ಎಲ್ಲ ರೆಡಿ ಇದ್ದೀರಾ? ಸ್ವಲ್ಪ ಯಾರು ಮಾತಾಡೋದಿಲ್ಲ. ಮತ್ತೆ ಈಗ ಚೀಟಿ ಕೊಡೋಕೆ ಚಲೋ ಮಾಡ್ತೀವಿ. ಗಮನ ಇಲ್ಲಿರಲಿ. ಮತ್ತೆ ಯಾವುದು ಅವ್ರು ಹೇಳಿದ್ರು ಇದ್ರೊಳಗೆ ಆಕ್ಟ್ರೆಸ್ ಯಾರಿದ್ರೆ ಅದು ಹಾಕಬೇಕಂತ. ಯಾವ ಸ್ವಲ್ಪ ಅದನ್ನ ಖುಷಿಯಾಗಿ ಆಡ್ಬೋದು. ಹೆದರ್ಕೊಂಡು ಆಡೋದಿಲ್ಲ. ಕರೆಕ್ಟ್ ಆದ್ಮೇಲೆ ಸ್ವಲ್ಪ ಖುಷಿಯಾಗಿ ಆಡ್ಬೋದು. ರಾಜ್ಕುಮಾರ್ ಸರಿತಾ. ಸರಿಯಾದ ಉತ್ತರ ಖುಷ್ಬು. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಲೋಕವೇ ಹೇಳಿದ ಮಾತಿರು, ಮಾಡಿದ್ದು ಇಬ್ರು ಇದ್ದಿದ್ದು ಹಾಡಬೇಕು. ವಿಷ್ಣುವರ್ಧನ್ ಸುಧಾರಾಣಿ. ವಿಷ್ಣುವರ್ಧನ್ ಸುಧಾರಾಣಿ.
ರಾಜ್ಕುಮಾರ್ ಭಾರತಿ. ರಾಜ್ಕುಮಾರ್ ಭಾರತಿ. ಇದಿಬ್ರು ಹಾಡಿದ್ದಲ್ಲ, ಒಬ್ಬರೇ ಹಾಡಿದ್ದು. ಇದು ಒಬ್ಬರೇ ಹಾಡಿದ್ದು. ಅಂಕ ಇಲ್ಲ ಇಲ್ಲ ಮತ್ತು ಮೀನಾ. ಆಯ್ತಾ, ಮುಂದೆ ಹೋಗ್ಬೋದಾ? ಈ ಮೈಕ್ ನೋಡ್ಕೊಳ್ಳಿ, ಮೈಕ್ ನೋಡ್ಕೊಳ್ಳಿ. ಶರತ್ ಬಾಬು ಸುಹಾಸಿನಿ. ಶರತ್ ಬಾಬು ಸುಹಾಸಿನಿ. 90 ವರ್ಷದ ಹಾಡು. ಕುಚ್ಚಿಕೊಂಡ್ರೆ ಚಕ್ರ ನೋಡಿ. ಈ ಸುಂದರ ಬೆಳದಿಂಗಳ ಈ ಸರಿದೇನಾ? ಆಗ್ಬೋದಾ? ಸರಿದೇನಾ? ಬೆಳವಡಿ ಸರಿದೇನಾ? ಕಮಲಾಕ್ಷರೇ ಸರಿದೇನಾ? ಮುಂದೆ ಹೋಗ್ಬೋದಾ? ಇವರಿಗೆ 10 ಅಂಕ. ಅಲ್ಲೇ ಬಾ. ಹೆಸರು ಮೈಕ್ ಮೇಲೆ ಹೇಳ್ಬೇಕು. ಟೈಮ್ ಸ್ಟಾರ್ಟ್ ಆಗುತ್ತೆ. ರಾಜ್ಕುಮಾರ್ ಜಯಪ್ರದ. ರಾಜ್ಕುಮಾರ್ ಜಯಪ್ರದ. ರಾಜ್ಕುಮಾರ್ ಜಯಪ್ರದ. ಟೈಮ್ ಸ್ಟಾರ್ಟ್ ಆಗಿದೆ. ಪರಶುರಾಮ್ ಪಿಕ್ಚರ್ ಕರೆಕ್ಟ್ ಶಬ್ದ ಕರೆಕ್ಟ್ ಇದೆ. ಕಾಶ್ಮೀರ ಕೇಳಿದ್ರೆ ಹೌದು ಅಲ್ಲ. ಏನೇ ಕುಳಿ ನನ್ನೆ ನೆಲವದ ಎನ್ನುತ್ತಿದೆ, ಕುಳ್ಳ ಕುಳ್ಳಬೇಕೆಂದು ಕೂಗುತ್ತಿದೆ, ಕುಳ್ಳ ಕುಳ್ಳಬೇಕೆಂದು ಕೂಗುತ್ತಿದೆ. ಚಾರ್ಜ್ ಗಣೇಶ್ ಅಮೂಲ್ಯ. ಗಣೇಶ್ ಅಮೂಲ್ಯ. ಟೈಮ್ ಸ್ಟಾರ್ಟ್ ಆಗಿದೆ. ಇಲ್ಲ ಕ್ಲಿಯರ್ ಮಾಡ್ಕೊಂಡು ಗಣೇಶ್ ಅಮೂಲ್ಯ. ನೀವು ಹಾಡಿದ್ರೊಳಗ ಅಲ್ಲ ಹಾ ಇಲ್ಲ ಇಲ್ಲ ರಮೇಶ್ ಸುಹಾಸಿನಿ. ನೀನು ಮಿಂಚು ಕೂಡ ನಾಚು ಮಿಂಚಿನ
ಒಂದ್ ನಿಮಿಷ ಯಾರು ಮಾತಾಡ್ಬೇಡಿ. ಡ್ಯಾನ್ಸ್ ಮಾಡಿದ್ದಿರ್ಬೇಕು, ಹಾಡುಗಳು ಪಕ್ಕಕ್ಕಿದ್ರು, ಕೈ ಮಾಡಿದ್ರು, ಆ ಅಂದ್ರು, ಅದು ಯಾರು ಇಲ್ಲ. ಅವಾಗ್ನಿಂದ ಹೇಳ್ತಾ ಇದ್ದೇನೆ. ಆ ರಾಜ್ಕುಮಾರ ಮತ್ತು ಅಂಬಿಕಾ ಚಂದ್ರಶೇಖರ್ ಯಾರು ಮುಂದಲ್ಲ ಎಡಕಲ್ ಗುಡ್ಡದ ಮೇಲೆ ಎಲ್ಲರೂ ಆಟ ಆಡೋಣ, ಹೋರಾಟ ಮಾಡೋಣ. ಇದು ಹೋರಾಟ ಮಾಡೋಣ. ಮುಕ್ತಾಯ ಆಯ್ತು. ಅಂತಾಕ್ಷರಿ ಕಾರ್ಯಕ್ರಮ ಹನ್ನೊಂದು ಇದರಲ್ಲಿ ಎಲ್ಲರೂ ಚೆನ್ನಾಗಿ ಹಾಡಿದ್ರಿ. ಎಲ್ಲರಿಗೂ ಒಂದು ಜೋರಾದ ಚಪ್ಪಾಳೆ. ವಿಶೇಷವಾಗಿ ಆಡಿಯನ್ಸ್ ಇಷ್ಟೊತ್ತಿವರೆಗೂ ಸಮಾಧಾನದಿಂದ ಕೂತ್ಕೊಂಡು ಕೇಳಿದ್ದಕ್ಕಾಗಿ ನಿಮಗೂ ಒಂದು ಚಪ್ಪಾಳೆ. ಈ ಒಟ್ಟು 15 ಗುಂಪುಗಳಲ್ಲಿ ಇಬ್ಬರಿಗೆ 100 ಅಂಕಗಳ ಬಂದಿವೆ. ಅವರಿಬ್ಬರಿಗೂ ತಾಯಿಯಾಗಿದೆ. ಅದಕ್ಕಾಗಿ ಅವರಿಬ್ಬರಿಗೂ ಮತ್ತೊಂದು ಪ್ರಶ್ನೆಯನ್ನ ಕೇಳಲಾಗ್ತದೆ. ಅವರಿಬ್ಬರೊಳಗ ಯಾರು ಸರಿಯಾದ ಉತ್ತರ ಕೊಡ್ತಾರೋ ಅವರು ಫಸ್ಟ್ ಸೆಕೆಂಡ್. ಸರಿನಾ? ಮತ್ತೆ ಇಬ್ಬರು 100. ಒಳಗೆ ಓಬವ್ವ ಮತ್ತು ಅಕ್ಕ ಮಾದೇವಿ. ಎಲ್ಲರ ಕೈ ಎತ್ತಿ. ಒಳಗೆ ಓಬವ್ವ, ಅಕ್ಕ ಮಾದೇವಿ. ಇವೆರಡು 100 ಮಾರ್ಕ್ಸ್ ತಗೊಂಡಿದ್ದಾರೆ. ಇವರಿಬ್ಬರಿಗೆ ಈಗ ಸೇಮ್ ಆಗಿದ್ದಾವೆ. ಇದರಲ್ಲಿ ಫಸ್ಟ್ ಸೆಕೆಂಡ್ ಬರುತ್ತೆ. ನಿಮ್ಮಿಬ್ಬರಲ್ಲಿ ನಾವು ಒಂದು ಮತ್ತೆ ಚಲೋ ಆಟ ಆಡಿಸ್ತೀವಿ. ಬರೀಕ ಫಸ್ಟ್ ಅಕ್ಕ ಮಾದೇವಿ ಆಡಿಸ್ದ, ಏನು ಒಳಗೆ ಒಬ್ಬ ಆಡಿಸ್ತೀನಿ. ಚಾಯ್ಸ್ ನಿಂದು. ಒಳಗೆ ಒಬ್ಬ 30 ಸೆಕೆಂಡ್. ಸೇಮ್ ಹಿಂಗೆ ಇಬ್ಬರು ಎಕ್ಸ್ಪ್ರೆಸ್ ಇದ್ದಿದ್ದೆ ಹಾಡಬೇಕು. ಜೋರ್ ಏನ್ ಬಂದೈತೆ ಅಂತ ಹೇಳ್ಬೇಕು. ಬಂದ ವಿಷ್ಣುವರ್ಧನ್ ಮತ್ತು ಮೀನಾ. ಹಾಗೆ ಹೇಳ್ಬೇಕು. ನಿನಗಿಂತಲೂ ಸಿರಿಗ ಯಜಮಾನ ಯಜಮಾನ ನಿನಗಿಂತಲೂ ಸಿರಿಗ ಓ ಹೊಂಬಾಳೆ ಚೆಲುವ
ವಿಷ್ಣುವರ್ಧನ್ ಪಿಕ್ಚರ್ ಮಾತೃಶ್ರೀ ಒಳಗ ಮೀನಾ ಮತ್ತು ವಿಷ್ಣುವರ್ಧನ್ ಮಾಡ್ಯಾರ. ಅದು ಹಾಡು ಬರ್ಲಿಕ್ಕೆ ಅದಿಲ್ಲ, ಅದು ಪಡೆದಿದ್ದವರೇ ಅಲ್ಲ. ನಾನು ಹಿಂದ ಅಕಸ್ಮಾತ್ ಅಂತ ಹಾಡು ಹೊಡೆದ್ರು ಅದು ಔಟ್. ಹಾಡ ರಾಂಗ್ ಹೇಳಿದ್ರು ಅದು ಬಾಧೆ, ಅದು ಅರ್ಥ ಬರಲ್ಲ. ಆಮೇಲೆ ಕರೆಕ್ಟ್ ಹೇಳಿದಾಗ ಟೈಮ್ ಇತ್ತು, ಅದು ಇಲ್ಲ. ಫಸ್ಟ್ ಅದರ ಮೈಕ್ ತಗೊಂಡು ಆಕ್ಟ್ರೆಸ್ ಟೈಮ್ ಚಲೋ ಐತಿ, ಅಲ್ಲಿ ಐತಿ ಮೈಕ್ ಐತಿ. ಲೀಲಾವತಿ ರಾಜ್ಕುಮಾರ್. ಸಾಂಗ್ ಕೇಳಿದ್ರೇನು ಅವ್ರು ಗೊತ್ತೊಂದಾಗ ಅಲ್ಲ ಏನು ಹೇಳಿದ್ರ ಲೀಲಾವತಿ ಯಾಕಂದ್ರೆ ಅವ್ರು ಕರೆಕ್ಟ್ ಮಾಡಿಟ್ಟಿದ್ರೆ ನೀವು ಸೆಕೆಂಡ್ ಬರ್ತೀವಿ. ಅವ್ರು ಏನು ಹೇಳಿಲ್ಲ, ಒಂದು ಶಬ್ದನೇ ಹೇಳಿಲ್ಲ. ಆಯ್ತಾ, ಒಪ್ಕೊಬೋದಾ? ಹಾಂ, ಈಗ ಲಾಸ್ಟ್ ರೌಂಡಿಗೆ ಬಂದು ಓಡೋಣ. ಮತ್ತು ಸಾವಿತ್ರಿಬಾಯಿ ಫುಲೆ ಮತ್ತು ಅಹಲ್ಯಾಬಾಯಿ ಇವರು 90 ಅಂಕಗಳನ್ನು ತಗೊಂಡಿದ್ದಾರೆ. ಈಗ ಮೂರು ಮಂದಿಗೆ ಜಿದ್ದಾಜಿ ನಾನು ಯಾರು ಕಿತ್ತೂರು ಚೆನ್ನಮ್ಮ ಸತ್ಯೇಂದ್ರರಾವ್, ಚೆನ್ನಮ್ಮ, ಸಾವಿತ್ರಿಬಾಯಿ ಫುಲೆ ಶಬ್ದ ಕೊಟ್ಟು ಆಡಿದ್ದಲ್ಲ, ಎರಡನೇ ಮಾಡಿದ್ದಲ್ಲ, ಅದು ಸ್ವಲ್ಪ ನಿರ್ಣಾಯಕರ ಕಡೆ ಗಮನಲಿಂಗವಾಗಿ ಗೊತ್ತಾಗ ಈಗಾಗಲೇ ಮೈಂಡ್ ಸ್ಟ್ರಾಂಗ್ ಆಗಿದ್ದಾರಲ್ಲ, ಆರ್ಸಿದ ಕಡೆ ಮಾತಾಡಿ ಒಂದ್ ನಿಮಿಷ. ಈಗ ಶಬ್ದಗಳ ಚೀಟಿ ಕೊಡ್ತದೆ, 2ನೇ ಸುತ್ತು ಮಾಡಿದ್ದೀವಲ್ಲ ಅದು. ಆ ಶಬ್ದಗಳ ಚೀಟಿಗೆ ನೋಡಿದ ಮೇಲೆ ನಿಮ್ದು 30 ಸೆಕೆಂಡ್ ಪ್ರಾರಂಭ ಆಗ್ತದೆ. ಪಲ್ಲವಿಯನ್ನ ಅನ್ಬೇಕು, ಆ ಶಬ್ದ ಪಲ್ಲವಿಯೊಳಗೆ ಬರಬೇಕು, ಪೂರ್ಣ ಪಲ್ಲವಿಯನ್ನ ಅನ್ಬೇಕು. ಯಾಕಂದ್ರೆ ಇದು ಕಾಂಪಿಟೇಷನ್, ಇದು 3 ನಾವು ತೆಗಿಬೇಕಾಗಿರೋದ್ರಿಂದ ಇದರೊಳಗ ಒಂದು ಸಾಲು ತಪ್ಪಂದೆ ಪ್ರತಿಯೊಂದು ಶಬ್ದನೂ ಸರಿಯಾಗಿರ್ಬೇಕು, ಪಲ್ಲವಿ ಪೂರ್ಣ ಆಗ್ಬೇಕು. ಸರಿನಾ ಎಲ್ಲರೂ? ಸರಿ. ಟೈಮ್ ಸ್ಟಾರ್ಟ್ ಆಗತ್ತಾ ನಿಮಗೆ? ಚೀಟಿ ತೆಗೆದ ಮೇಲೆ ಅದರೊಳಗಿರುವಂತಹ ಹೆಸರು ಹೇಳಿ ಪ್ರಾರಂಭ ಮಾಡಿದ್ರೆ ನಿಮ್ಮ ಸಮಯ ಪ್ರಾರಂಭ ಆಗ್ತದೆ. ಕಣ್ಣು, ತಂಗಿ ನಿನ್ನ ನಗುವಲ್ಲಿ ಪುಟ್ಟ ಕನಸಿದೆ, ಆ ಕನಸಿನಲ್ಲಿ ತೂರು ಆಸೆ ಇದೆ. ಅಮ್ಮ ಹಾಡೋಣ, ಪಿಕ್ಚರ್ ಡಿಸೈನ್ ಪಿಕ್ಚರ್ ಐತೆ, ನೀವು ಹಾಕಿ ಸುಮ್ಮನೆ ಬೇರೆಯವ್ರಿಗೆ ಯಾಕೆ ತಿಳಿಸ್ಬೇಕು? ಮುಗಿ ಸ್ವಲ್ಪ ಹೇಳ್ತೀನಿ, ಸ್ವಲ್ಪ 30 ಸೆಕೆಂಡ್ ಆಗಲಿ. ಇದು ಪಿಕ್ಚರ್ ನಲ್ಲಿ ಇದೆಯಾ? ನಾವು ಹೇಳಿದ್ದು ಯಾವ ಪಿಕ್ಚರ್ ನಲ್ಲಿ ಐತಿ? ಇದಲ್ಲ, ಸಾಧುಕೋಗಿಲ ಹಾಡಿದ್ದು ಈ ಹಾಡಲ್ಲ, ಇದಲ್ಲ ಅಮ್ಮ ಹಾಡ್ಯಾರ, ಈ ಹಾಡಲ್ಲ. ಮೊನ್ನೆ ರೀಸೆಂಟ್ ಆಗಿ ಹಾಡಿದ್ದು ಈ ಟೈಪ್ ಇಲ್ಲ, ಅದು ಭಾವಗೀತೆ. ಅದು ವರ್ಲ್ಡ್ ಸಾಧುಕೋಗಿಲ ಹಾಡಿದ್ದು ವರ್ಲ್ಡ್ ಅಮ್ಮ ಇದೇ ದಾಟಿ ತಗೊಂಡ್ರೆ ಅದು ಈ ಹಾಡು ಪೂರ್ತಿ ಅಲ್ಲ. ಹೌದಾ? ಇದು ಪಿಕ್ಚರ್ ಆಯ್ತಾ? ಪಿಕ್ಚರ್ ಇದೆನಾ? ಪಿಕ್ಚರ್
ನಾವು ಹೇಳಿದ್ದು ಕನ್ನಡ ಚಲನಚಿತ್ರದಲ್ಲಿ ಇರುವಂತ ಹಾಡುಗಳು. ಇದು ಸಮಾಧಾನಕರ ಹೋಗೋಣ. ಈಗ ತಂದು ಕಿತ್ತೂರು ಚೆನ್ನಮ್ಮ ಮತ್ತು ಸಾವಿತ್ರಿಬಾಯಿ ಪುಲೆ ನಾನ ಮತ್ತ ಚಂದ ಆಗಬಾರ್ದು ಯಾರು ಮಾತ್ರ ಅನ್ಸುತ್ತೆ. ಅದು ಏನ್ ಪದ್ಧತಿ ಹೇಳಬೇಕು? ವಸಂತಕಾಲ ಬಂದಾಗ ಮಾವು ಚಿಗುರಲೇಬೇಕು, ಕೋಗಿಲೆ ಹಾಡಲೇಬೇಕು, ಕನ್ನಡ ಕೂಡಿ ಬಂದಾಗ ಮದುವೆ ಹಾಡಲೇಬೇಕು, ಮಂಗಳವಾದ ಕೊಡಲೇಬೇಕು. ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಬೀಸು ಗಾಳಿಗೆ ನೀರು ತೇಲುವ ಒಬ್ಬರು ಸಲ ಅವರು ಈಗೇನ್ ಮಾಡ್ತಾರೆ ನೋಡ್ತೀನಿ ನಾನು. ಈಗ ತಪ್ಪದು ಕೊಟ್ಟಿದ್ದೀನಿ. ಈಗ ಆಕ್ಟರ್ಸ್ ಅದಾವ ಅವ್ರ ಲಾಸ್ಟ್ ಮಾಡಿದ್ದಲ್ಲ ಆಗಿಲ್ಲ ಇದೇ ಕೊಟ್ಟಿದ್ದು ತಪ್ಪು. ಗಣೇಶ ಅಮೂಲ್ಯ ಉಲ್ಲಾಸದ ಹೂಮಳೆ ತೂಗುತ್ತಿದೆ ನನ್ನಲ್ಲಿ, ದೋಷದ ಹೂಮಳೆ ಸುರಿಯುತ್ತಿದೆ. ಇದನ್ನ ಇಬ್ರು ಹಾಡಿಲ್ಲ, ಅಲ್ಲಿ ಒಬ್ಬಕ್ಕೆ ಹಾಡಿದ್ದು. ಹೂ ಅಲ್ಲೂ ಇಲ್ಲ, ಈಗ ಅಲ್ಲಿ ಒಬ್ಬಕ್ಕೆ ಹಾಡಿದ್ದದ. ಅವ ಹಾಡಿಲ್ಲ, ಆಕೆ ಕನಸ್ಕೊಂಡು ಹಾಡ್ಯಾವ. ಕಣ್ಣಿನಿಂದ ಅಲ್ಲಿ ಇಲ್ಲಿ ಹಾಡಿದ್ದವ. ಇಲ್ಲ ಅವ ಹಾಡಿಲ್ಲ, ಒಬ್ಬರೇ ಹಾಡಿದ್ದು. ಪಕ್ಕಕ್ಕಿದ್ದು ಇಲ್ಲ ಅಂತ ನಾವು ಹೇಳ್ಬಿಟ್ಟಿದ್ವಿ ಅವಾಗ. ಎಕಡೆದ ಪಿಕ್ಚರ್ ಶ್ರಾವಣ ಎಕಡೆದ ರಾಜ್ಕುಮಾರ್ ಅಂಬಿಕಾ. ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ, ಕಣ್ಣಿಗೆ ಕಾಣುವ ದೇವರೆಂದರೆ ಅಮ್ಮನು ತಾನೇ. ಅಕ್ಕ ಆ ಚಿಕ್ಕ ತಗೊಂಡ್ಬರ್ರಿ. ಮನೇನ ಬಂತು ಕಿತ್ತು ಜಗನ ಬಂತು. ಚಿಕ್ಕದಾಗಿ ಮತ್ತೊಂದು ನೋಡೋಣ ಈ ಸಲ ಏನಂತ. ಈ ಸಲ ಯಾರು ಒಬ್ಬ ತಗೊಂಡಿದ್ದು ಅನಂತ ಲಕ್ಷ್ಮಿ. ವಿಷ್ಣುವರ್ಧನ್ ಕಾರ್ತಿಕ್. ಅವರು ಏನು ಬಂದರೆ ಪಟ್ನ ಹಾಡಾಡ್ತಾರೆ. ನೀರ ಮೇಲೆ ಅಲೆಯೋ ಹೂರ ಸಾಕದು ಅಲೆಯ ಸಮಾಧಾನ ಸಾವಿತ್ರಿಬಾಯಿ ಫುಲೆ
ಅಂತಾಕ್ಷರಿ ಹಿಂಗೆ ಇರುತ್ತೆ ಅನ್ಕೊಂಡಿದ್ರ ಬರೀ ಶಬ್ದ ಹೆಸರ ಅಕ್ಷರ ಕೊಡ್ತಾರೆ ಅನ್ಕೊಂಡಿದ್ರೆ ಅಂತಾಕ್ಷರಿ ಕಾಣಿಸಿದ್ದಾರೆ. ಎಲ್ಲರಿಗೂ ಖುಷಿ ಆಯ್ತಾ? ವೆರೈಟಿ ಅನಿಸ್ತಾ? ನಾವು ಅನ್ಕೋಬೇಕು ಹೆಸರದಾಗ ಬಂದ್ಬಿಟ್ರೆ ಸಾಕು, ಹೊರದಾಗ ಬಂದ್ಬಿಟ್ರೆ ರಗಡೋದು ಅಂತ ಶಬ್ದಗಳು ಚರಣ ಪಲ್ಲವಿ ಸಾಕಷ್ಟು ಹೋರಾಟ ಮಾಡಿದ್ದಾರೆ. ಈ ಹಿಂದಿರಿಗೆ ಡಾನ್ಸು ಏನು ಹಣ ನಿಮ್ಗಿಂತ ಜಾಸ್ತಿ ಅವ್ರಿಗೆ ಬರಂತಿತ್ತು. ಇವಾಗ ಎಲ್ಲರಿಗೆ ಮಾಡಿಸೋದ ಅಂತಾಕ್ಷರಿ ಸ್ಪರ್ಧೆ ಎಲ್ಲ ಅನೌನ್ಸ್ ಮಾಡ್ತಾ ಇದ್ದಾರೆ. ಲಕ್ಷ ಕೊಟ್ಟು ಕೇಳಿ, ಅದು ಗೊತ್ತದ ಇನ್ನೊಂದ್ಸಲ ಕೇಳಿ. ಎಲ್ಲರೂ ಈ ದಿನ ಮಹಿಳಾ ದಿನಾಚರಣೆ ನಾಳೆ ಇದೆ, ಅದನ್ನ ನಾವು ಅದ್ರ ಪ್ರಯುಕ್ತ ಮೊದಲೇ ಮಾಡಿದ್ದೀವಿ. ಎಲ್ಲರೂ ಉತ್ಸಾಹದಿಂದ ಬಹಳ ಚೆನ್ನಾಗಿ ಭಾಗವಹಿಸಿದ್ವಿ. ನಮಗೂ ಸಾಕಷ್ಟು ಹಾಡುಗಳು ನೆನಪಾಯ್ತು, ಹಳೆಯ ಹಾಡುಗಳು ಎಲ್ಲ ಸೇರಿ. ಇದು ಒಂದು ಕಾಂಪಿಟೇಷನ್ನೇ ಇರ್ಬೋದು, ಆದ್ರೂ ಎಲ್ಲರೂ ಬಂದು ಭಾಗವಹಿಸಿದ್ರಲ್ಲ, ಅದು ಬಹಳ ಸಂತೋಷಕರ ಸುದ್ದಿ. ಇವಾಗ ಸಾವಿತ್ರಿಬಾಯಿ ಫುಲೆ ಅವರಿಗೆ 90 ಮಾರ್ಕ್ಸ್ ಬಂದು ಸಮಾಧಾನಕರ ಬಹುಮಾನ ಬಂದಿದೆ. ಅಹಲ್ಯಾಬಾಯಿ ಅವರಿಗೂ ಸಹ ಸಮಾಧಾನಕರ ಬಹುಮಾನ. ಸಾವಿತ್ರಿಬಾಯಿ ಫುಲೆ ಅವರು ಬಹಳ ಹಿಂದಿದ್ರು, ಆದರೆ ಒಂದೆರಡು ಸುತ್ತಿನಲ್ಲಿ ಅವರು ಮುಂದೆ ಬಂದಿದ್ರು. ಆಮೇಲೆ 3ನೇ ಬಹುಮಾನ ಕಿತ್ತೂರು ಚೆನ್ನಮ್ಮ. ಮೊದಲಿಂದ ತುಂಬಾ ಚೆನ್ನಾಗಿ ಆಡಿದ್ರು, ನಂತರ ಪಾಪ ಅವರೆಲ್ಲೋ ಮಧ್ಯದಲ್ಲಿ ಸ್ವಲ್ಪ ಏನೋ ಬರ್ಬೋದು ಒಂಚೂರು ಹೇಳಿದ್ರು, ಅಂಬಾಗಾರಿ ಹೇಳಿದ್ರು. ಅವರಿಗೆ ಕಿತ್ತೂರು ಚೆನ್ನಮ್ಮ ಅವರಿಗೆ 3ನೇ ಬಹುಮಾನ, ಅಕ್ಕ ಮಹಾದೇವಿ ಅವರಿಗೆ 2ನೇ ಬಹುಮಾನ, ಒನಕೆ ಓಬವ್ವ ಅವರಿಗೆ 1ನೇ ಬಹುಮಾನ. ಒಂದೇನಂದ್ರೆ ಇದು ಹಿಂಗೂ ಇರುತ್ತೆ, ಅಂತಾಕ್ಷರಿ ಮಾಡ್ಬೋದು. ಮಹಿಳೆಯರು ಸಾಕಷ್ಟು ಹಾಡುಗಳನ್ನು ಮರ್ತು ಹೋಗ್ಬಿಟ್ಟಿದ್ದೀವಿ. ಈಗ ಬಂದ ಅಲ್ಲಾಡ್ಸು ಇವೇ ನೋಡಿ ನಾವು ಈ ಹಾಡುಗಳನ್ನು ಮರ್ತು ಹೋಗ್ಬಿಟ್ಟು. ಅವಾಗ ನಾವು ಹಾಡಬೇಕಾದ್ರೆ ಮನಸ್ಸು ಮತ್ತು ನಮ್ದು ಕೆಲಸ ಮಾಡಬೇಕಾದ್ರೆ ಅವೆಲ್ಲ ಸಂತೋಷದಿಂದ ಹಾಡು ಹೇಳ್ಕೊತ ಮಾಡ್ತಿದ್ವಿ. ಅದಕ್ಕೆ ಮತ್ತೊಂದ್ಸಲ ಆಗ್ಲಿ ಅಂತ ಮೋಸ್ಟ್ಲಿ ನೀವೆಲ್ಲ ಇರುವಂತ ನೀವೆಲ್ಲ ಕೇಳಿದ ಹಾಡನೇ ಇರೋದು. ಹೊಸ ಹಾಡ ಬರಲ್ಲ ಅನ್ಕೊಂಡು ಹಳದ ಹಾಕಿದ್ದು. ಇವ್ರು ಹೊಸ ಕೇಳಿದ್ರು, ಹೊಸ ಕೊಟ್ಟರು ಬಂದಿಲ್ಲ, ಹಳದ್ ಕೊಟ್ಟರು. ಯಾಕ್ರಿ ಶ್ರಾವಣ ಸುಬ್ರಹ್ಮಣ್ಯ ರಗಡದು